ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರೆಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಫಾರೆಸ್ಟ್ ವಾಚರ್ ನೋಟಿಫಿಕೇಷನ್ ಅಂತಂದರೆ ನೋಟಿಫಿಕೇಷನ್ ಯಾವ ಡೇಟಿಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಮತ್ತು ವೃತ್ತಗಳ ವೈಸು ನಿಮಗೆ ಎಷ್ಟೆಷ್ಟು ಹುದ್ದೆಗಳಿವೆ ಎಲ್ಲ ಡೀಟೇಲ್ಸು ನಿನ್ನೆ ವಿಡಿಯೋ ಹೇಳಿದ್ದೀನಿ. ಓಕೆ, ಅಫಿಷಿಯಲ್ ಇನ್ಫಾರ್ಮೇಷನ್ ಅದು. ಈಗ ಎಷ್ಟು ಇದಕ್ಕೇನಪ್ಪ ಅಂತಂದರೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಸಹ ಇರಲ್ಲ ಸ್ನೇಹಿತರೆ, ಹೌದಾ? ಯಾವುದೇ ರೀತಿಯಾದಂಥ ಎಕ್ಸಾಮ್ ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂತಂದರೆ ಇದಕ್ಕೆ ನಿಮ್ಮ ಒಂದು SLC ಪರ್ಸೆಂಟೇಜ್ ಆಧಾರದ ಮೇಲೆ ಆಯ್ಕೆನ ಮಾಡ್ತಾರೆ, ಹೌದಾ? ಈ SLC ಪರ್ಸೆಂಟೇಜ್ ಆಧಾರದ ಮೇಲೆ ಆಯ್ಕೆ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಇದ್ದರೆ ನೀವು ಸೆಲೆಕ್ಟ್ ಆಗ್ತೀರ 1 ಪಾಯಿಂಟ್. ಯಾಕಂತಂದರೆ ಜಾಸ್ತಿ ಜನ ಕೇಳ್ತಾ ಇದ್ರಿ, ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಎಷ್ಟು ಪರ್ಸೆಂಟೇಜ್ ಇದ್ದರೆ ನೀವು ಸೆಲೆಕ್ಟ್ ಆಗ್ತೀರಾ ಒಂದು, ನೆಕ್ಸ್ಟು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಷ್ಟು ಪರ್ಸೆಂಟೇಜ್ ಇದ್ದರೆ ಅಪ್ಲೈ ಮಾಡ್ಬೋದು ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಸ್ನೇಹಿತರೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, 70% ಇದೆ, 80% ಇದೆ, 90% ಇದೆ, ನಾನು ಅಪ್ಲೈ ಮಾಡ್ಬೋದಾ ಅಂತ ಕೆಲವ್ರು ಕೇಳಿದರು. ಏನಪ್ಪ ಅಂತಂತಂದರೆ ಸ್ನೇಹಿತರೆ, ಇದರಲ್ಲಿ ಯಾವುದೇ ಒಂದು ಎಷ್ಟೇ ಪರ್ಸೆಂಟೇಜ್ ಇರಲಿ, ನಿಮ್ಮದು 40ನೇ ಇರಲಿ, 30ನೇ ಇರಲಿ, ಅಂದರೆ ಮಿನಿಮಮ್ ಪಾಸ್ ಆದಂಥ ಪ್ರತಿಯೊಬ್ಬ ಅಭ್ಯರ್ಥಿಯೂ ಸಹ ಏನಪ್ಪ ಅಂದರೆ ಅಪ್ಲೈ ಮಾಡ್ಬೋದು. ಅಪ್ಲೈಗೆ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ. ಬಟ್ ಸೆಲೆಕ್ಷನ್ ಆಗುವಂಥದ್ದು ಅತಿ ಹೆಚ್ಚು ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಹೈಯೆಸ್ಟ್ ಇರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಈಗ ಯಾವುದೋ ಒಂದು ವೃತ್ತ ಇದೆ ಅಂದ್ಕೊಳ್ರಿ, ಹೌದಾ? ಆ ವೃತ್ತದಲ್ಲಿ ನೀವು ನಿಮ್ಮ ಕ್ಯಾಟಗರಿಗೆ ಯಾರೂ ಅಪ್ಲೈ ಮಾಡಿಲ್ಲ, ಇಲ್ಲಾಂದರೆ ಅಪ್ಲೈ ಮಾಡಿದವರಲ್ಲಿ ನೀವೇ ಹೈಯೆಸ್ಟು. ಎಕ್ಸಾಂಪಲ್ ನಿಮ್ಮದು 80% ಇದೆಯೋ ಅಥವಾ 70% ಇದೆಯೋ ಅಂದ್ಕೊಳ್ರಿ, ಆಗ ನಿಮ್ಮದೇ ಸೆಲೆಕ್ಟ್ ಮಾಡ್ತಾರೆ, ಓಕೆನಾ? ಬಟ್ ಇದು ಡಿಪೆಂಡ್ ಆಗುವಂಥದ್ದು ಆ ಝೋನ್ಗೆ ಅಪ್ಲೈ ಮಾಡಿದಂಥವರ ಒಂದು ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಅದರಲ್ಲಿ ಹೈಯೆಸ್ಟ್ ಯಾರ್ದಿದೆ ಅದ್ರ ಮೇಲೆ ಡಿಪೆಂಡ್, ಓಕೆನಾ? ಕೆಟಗರಿ ವೈಸು ಬೇರೆ ಆಗುತ್ತೆ, ಮೇಲ್ ಆ್ಯಂಡ್ ಫೀಮೇಲ್ ಬೇರೆ ಬೇರೆ ಆಗುತ್ತೆ, ಮತ್ತು ರಿಸರ್ವೇಷನ್ ವೈಸು ಎಲ್ಲ ಪ್ರಕಾರ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಸೆಲೆಕ್ಷನ್ನ ಮಾಡ್ತಾರೆ. ಇದರಲ್ಲಿ ಏನಪ್ಪ ಅಂತಂದರೆ ಸ್ನೇಹಿತರೆ, ಎಷ್ಟೇ ಪರ್ಸೆಂಟೇಜಲ್ಲಿ ನೀವು ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡೋದಕ್ಕೇನು ಯಾವುದೇ ರೀತಿಯಾದಂಥ ಇಲ್ಲ. ಬಟ್ ಏನಪ್ಪ ಅಂತಂದರೆ ನೀವು ಸೆಲೆಕ್ಷನ್ ಆಗೋದಕ್ಕೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದರೆ 100, 99, 98 ಇದ್ದವರು ಮಾತ್ರ ಫೈನಲಾಗಿ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಅಲ್ಲಿ 310 ಪೋಸ್ಟ್ ಇದ್ವು, ಓಕೆನಾ? ಬಟ್ ಈ ಸರಿ ಸ್ವಲ್ಪ ಜಾಸ್ತಿ ಆಗಿವೆ, 775 ಪೋಸ್ಟ್ ಇರೋ ಕಾರಣಕ್ಕಾಗಿ ಎಕ್ಸಾಂಪಲು ಕೆಲವೊಂದು ಕ್ಯಾಟಗರಿಗೆ ಎಲ್ಲದಕ್ಕೂ ಇಷ್ಟು ಕಡಿಮೆ ಆಗೋಲ್ಲ. ಮತ್ತು 775 ಆರಾಮು 99, 100 ಇದ್ದವ್ರು ಜಾಸ್ತಿ ಜನ ಇದ್ದಾರೆ. ಬಟ್ 99, 100 ಇದ್ದವರು ಫಿಸಿಕಲ್ ಪಾಸ್ ಆಗಬೇಕಲ್ಲ. ಈಗ 1:20 ರೇಷದಲ್ಲಿ ಫಿಸಿಕಲಿ ಕರೀತಾರೆ ಸ್ನೇಹಿತರೆ, ಹೌದಾ? ಈ 1:20 ರೇಷದಲ್ಲಿ ಫಿಸಿಕಲ್ಗೆ ಕ್ವಾಲಿಫೈ ಆಗೋರು 95 ಅಬೋವ್ ಇದ್ದವರು, ಮತ್ತು ಕೆಲವೊಂದು ಸರಿ ನಿಮ್ಮ ಒಂದು ವೃತ್ತಕ್ಕೆ ಮತ್ತು ಸರ್ಕಲ್ಗೆ ನಿಮ್ಮ ಕ್ಯಾಟಗರಿಗೆ ಜಾಸ್ತಿ ಜನ ಆಗದೇ ಇದ್ದಲ್ಲಿ ಕಡಿಮೆ ಕಟ್ ಆಫ್ ಇದ್ದವರು ಸಹ ಹೋಗ್ಬೋದು. 92, 90 ಅಬೋವ್ ಇದ್ದವರು ಸಹ ಹೋಗ್ಬೋದು ಕೆಲವೊಂದು ಸಾರಿ. ಬಟ್ ಆಲ್ಮೋಸ್ಟ್ 1:20ಯಲ್ಲಿಯೂ ಸಹ 95 ಅಬೋವ್ ಇದ್ದವರೇ ಇದ್ದರು ಲಾಸ್ಟ್ ಇಯರು ನೀವು ಫಾರೆಸ್ಟ್ ಗಾರ್ಡು ಒಂದು ಹುದ್ದೆಗೆ ನೋಡಿದರೆ. ಬಟ್ ಏನಪ್ಪ ಅಂತಂದರೆ ಲಾಸ್ಟ್ ಇಯರು ಫಾರೆಸ್ಟ್ ವಾಚರ್ಗೆ 1:10 ರೇಷದಲ್ಲಿ ಫಿಸಿಕಲ್ ಕರೆದಿದ್ರು, ಓಕೆ? ಈ ಸರಿ ಏನಪ್ಪ ಅಂದರೆ 1:20 ಕರಿತಾ ಇದ್ದಾರೆ. ಹಾಗೆ ಇನ್ನೂ 10 ಜನ ಜಾಸ್ತಿ ಜನ ಫಿಸಿಕಲಿ ಕ್ವಾಲಿಫೈ ಆಗ್ತಾರೆ. ಇಲ್ಲಿ ನನ್ನ ಎಕ್ಸ್ಪೆಕ್ಟ್ ಪ್ರಕಾರ ಮಿನಿಮಮ್ 95 ಅಬೋವ್ ಇರ್ಬೋದು. ಅಂದರೆ ಸರ್ಕಲ್ ವೈಸು ಬೇರೆ ಬೇರೆ ಆಗ್ತಾ ಹೋಗ್ತದೆ ಸ್ನೇಹಿತರೆ, ಓಕೆನಾ? ಅಲ್ಲಿ ಅಪ್ಲೈ ಮಾಡಿದವರ ಒಂದು ಕಾಂಪಿಟೇಷನ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಕಲ್ ವೈಸು ನಾನು ಕಟ್ ಆಫ್ ವಿಡಿಯೋನೂ ಮಾಡ್ತೀನಿ ನೆಕ್ಸ್ಟು, ನೀವು ಮಾಡಿ ಅಂತಂದರೆ, ಓಕೆನಾ? ಈಗ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಸಹ ಅಪ್ಲೈ ಮಾಡಿ. ಫೀಸು ಸಹ ಏನಪ್ಪ ಅಂದರೆ August 1ಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ಸಹ ಅಪ್ಲೈ ಮಾಡ್ಬೋದು. ಅದು ಅಲ್ಲಿ ಕಾಂಪಿಟೇಷನ್ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ. ಅಕಸ್ಮಾತಾಗಿ ನಿಮ್ಮ ಒಂದು ಸರ್ಕಲ್ಗೆ ಯಾರೂ ಅಪ್ಲೈ ಮಾಡಲಿಲ್ಲ ಅಂತಂದರೆ ನಿಮ್ಮದು 80 ಇತ್ತು, 70 ಇತ್ತು ಅಂದ್ರೂ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಬಟ್ ಅಪ್ಲೈ ಮಾಡೋದಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ? ಯಾಕಂದರೆ ಇದು ಸರ್ಕಲ್ ವೈಸು ಬೇರೆ ಬೇರೆ ಇದೆ, ಹಾಗಾಗಿ ಹೇಳೋದಕ್ಕೆ ಆಗಲ್ಲ. ಕೆಲವೊಂದು ಸಾರಿ ನಿಮ್ಮ ಲಕ್ ಆಧಾರದ ಮೇಲೆಗೂ ಸಹ ಸೆಲೆಕ್ಟ್ ಆಗಬಹುದು, ಓಕೆನಾ? ಹಾಗಾಗಿ ಪ್ರತಿಯೊಬ್ಬರು ಸಹ
ಅಪ್ಲೈ ಮಾಡಿ ಇಂಟ್ರೆಸ್ಟ್ ಇದ್ದವರು. ಬಟ್ ಮಿನಿಮಮ್ ಫೈನಲ್ ಸೆಲೆಕ್ಷನ್ ಆಗುವಂಥದ್ದು ಫಿಸಿಕಲ್ಲು ಸಹ ಇಂಪಾರ್ಟೆಂಟ್ ಇದೆ. ಫಿಸಿಕಲ್ ಯಾರು ಕ್ವಾಲಿಫೈ ಆಗ್ತಾರೋ ಅವರು ಫೈನಲ್ ಸೆಲೆಕ್ಟ್ ಆಗ್ತಾರೆ. ಓಕೆನಾ. ನಿಮ್ಮದು ಜಾಸ್ತಿ ಪರ್ಸೆಂಟೇಜ್ ಇದೆ ಅಂತಂತಂದರೆ ಮಿನಿಮಮ್ 95 ಅಬೋವ್ ಇತ್ತು ಅಂತಂದರೆ ಫಿಸಿಕಲ್ ಈಗಲಿಂದನೇ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮದು ಫೈನಲ್ ಸಹ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಎಷ್ಟಿರುತ್ತೆ. ಇನ್ನೊಂದು ಹೇಳ್ತೀನಿ, 95 ಅಬೋವ್ ಇದ್ದವ್ರದ್ದು ಸಹ ಹೋದ ಸಾರಿ 98, 99 ಇದ್ದವ್ರದ್ದು ಸಹ ಕೆಲವೊಬ್ರದ್ದು ಆಗಿಲ್ಲ. ಯಾಕಂತಂದರೆ ಆ ಒಂದು ಕಾಂಪಿಟೇಷನ್ ಅದರ ಮೇಲೆ, ಅಲ್ಲಿ ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ ಅದರ ಮೇಲೂ ಸಹ ಡಿಪೆಂಡ್ ಆಗಿರುತ್ತದೆ ಸ್ನೇಹಿತರೆ. ಓಕೆನಾ. ಹಾಗಾಗಿ ಪ್ರತಿಯೊಬ್ಬರು ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ, ನಿಮಗೂ ಬೇರೆದಕ್ಕೂ ಸಹ ಯೂಸ್ ಆಗುತ್ತೆ. ನಿಮ್ದೇನೋ PUCಯಲ್ಲೂ ಸಹ ಒಳ್ಳೆಯ ಸ್ಕೋರ್ ಆಗಿತ್ತು ಅಂತಂದರೆ ಫಾರೆಸ್ಟ್ ಗಾರ್ಡು ಬರುತ್ತೆ, ಅದಕ್ಕೂ ಫಿಸಿಕಲ್ ಇರುತ್ತೆ, ಅದಕ್ಕೂ ಯೂಸ್ ಆಗುತ್ತೆ. ಫಾರೆಸ್ಟ್ ವಾಚರ್ಗೂ ಸಹ ಯೂಸ್ ಆಗುತ್ತೆ. ಹಾಗಾಗಿ ಫಿಸಿಕಲ್ ಇದರಿಂದನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಈಸಿಯಾಗಿ ಕ್ವಾಲಿಫೈ ಆಗ್ತೀರಾ, ಅಷ್ಟೊಂದು ಟಫ್ ಫಿಸಿಕಲ್ ಏನಿಲ್ಲ. ಬಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಫಿಸಿಕಲ್ಲು ಎಲ್ಲ ಕ್ವಾಲಿಫೈ ಆದ್ರಿ ಅಂತಂತಂದರೆ ನೀವು ಫೈನಲಲ್ಲಿ ನಿಮ್ಮದು ಗುಡ್ ಸ್ಕೋರ್ ಇತ್ತು ಅಂತಂದರೆ ನೀವು ಸೆಲೆಕ್ಟ್ ಆಗಿ ಆಗ್ತೀರಾ. ಓಕೆನಾ. ಯಾರ್ದೆಲ್ಲ 95 ಅಬೋವ್ ಇದೆಯೋ ಅವ್ರು ಹೋಪ್ ಇಟ್ಕೋಬೋದು. ಬಟ್ 95 ಅಬೋವ್ ಇದ್ರದ್ದು ಸಹ ಕೆಲವೊಂದು ಸಾರಿ ಆಗುವಂಥ ಚಾನ್ಸಸ್ ಇಲ್ಲ, ಹೇಳಕ್ಕೆ ಬರೋಲ್ಲ. ಅದೊಂದು ಡಿಪೆಂಡ್ ಮೇಲೆ. ಮತ್ತು ಹಾಗಂತ ಕಡಿಮೆ ಇದ್ದವರು ಸಹ ಆಗಲ್ಲ ಅಂತ ಹೇಳಕ್ಕೆ ಬರೋಲ್ಲ. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಸರ್ಕಲ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಈಗ ಯಾರೂ ಸಹ ಹೇಳೋಕ್ಕಾಗಲ್ಲ, ಅಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದಾರೋ ಅದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು. ಬಟ್ ಆಲ್ಮೋಸ್ಟ್ ನೀವು ಎಲ್ಲ ಯಾವುದೇ ಹೋಗಲಿ, ಈಗ KPTCಯಲ್ಲೇ ತೊಗೊಳ್ರಿ, 2000 ಅಬೋವ್ ಒಂದು ಪೋಸ್ಟ್ ಇದ್ರೂ ಅಲ್ಲಿ ಎಲ್ಲೂ ಸಹ 80-70 ಹೋಗಿಲ್ಲ, ಅಬೋವ್ 95 ಅಬೋವ್ನೇ ಹೋಗಿದೆ. ಹಾಗಾಗಿ ಇಲ್ಲಿಯೂ ಸಹ ಅದೇ ರೀತಿಯಾಗಿ ಆಗುವಂಥ ಚಾನ್ಸಸ್ ಇದೆ. ನೀವು ಪೋಸ್ಟ್ ಆಫೀಸು ಸಹ ನೋಡ್ಬೋದು. ಇವೆಲ್ಲವನ್ನು ನೋಡಿದರೆ ನಿಮಗೆ ಏನಪ್ಪ ಅಂತಂದರೆ ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ನಾ ಹೇಳೋದೇನಪ್ಪ ಅಂತಂದರೆ ಇಂಟ್ರೆಸ್ಟ್ ಇದ್ದವರು ಪ್ರತಿಯೊಬ್ಬರು ಅಪ್ಲೈ ಮಾಡಿ, ಫೀಸ ಅಷ್ಟೊಂದೇನಿಲ್ಲ. ಬಟ್ ಅಬೋವ್ 95 ಅಬೋವ್ನೇ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ. ಇದು ನನ್ನ ಒಂದು ಅನಾಲಿಸಿಸ್. ಇದು ನಿಮಗೆ ಇಷ್ಟ ಆಯಿತು ಅಂತಂದರೆ ಮತ್ತು ನಿಮಗೆ ಕ್ಲಾರಿಟಿ ಸಿಕ್ತು ಅಂತಂದರೆ ಓಕೆ, ಇಲ್ಲ ಅಂತಂದರೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.